ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಾನು ಚಿಕ್ಕಂದಿನಲೇ ನಮ್ಮ ಮನೆಯವರು ಭಜನೆ ಎಲ್ಲ ಹೇಳೋದು ಹುಚ್ಚಿತ್ತು. ಆ ಸಮಯದಲ್ಲಿ ವಿಶ್ವಕರ್ಮ ಭಜನಾ ಸಂಘದ ಮಂದಿರದಲ್ಲಿ ನಾನು ಒಂದು ಶನಿವಾರ ಭಜನೆ ಹೇಳಲಿಕ್ಕೆ ಅಂತ ಹೋದಾಗ ಅಲ್ಲಿಯ ಪ್ರೆಸಿಡೆಂಟು ವಾಮನಾಚಾರ್ಯ ಅಂತ ಇದ್ದರು. ಅವರು ಬಾಬುರೈಗಳನ್ನು ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದರು. ಮಂದಿರಕ್ಕೆ ಕರೆದುಕೊಂಡು ಬಂದಿದ್ದರು. ನಾನು ಭಜನೆ ಹಾಡುವಾಗ ಬಾಬುರೈಗಳು ತಬಲಾ ಬಾರಿಸ್ತಾ ಇದ್ದರು. ಅದು ಶನಿವಾರ. ನಾನು 2 ಭಜನೆ ಹಾಡುವಾಗ ಬಾಬುರೈಗಳೇ ಭಜನೆಗೆ ಕೂತಿದ್ದರು, ತಬಲಾಕ್ಕೆ ಕೂತಿದ್ದರು. ಭಜನೆ ಎಲ್ಲ ಬಿಟ್ಟ ಮೇಲೆ ಅದೇ ಬರುವ ನೆಕ್ಸ್ಟ್ ಸೋಮವಾರ ದಿವಸ ನಾನೊಂದು ಸ್ಟುಡಿಯೋದಲ್ಲಿ ಹಾಗೆ ಕೆಲಸ ಮಾಡ್ತಾಯಿದ್ದೆ. ಆ ಸ್ಟುಡಿಯೋಕ್ಕೆ ಸೋಮವಾರ ದಿವಸ ಬಂದು ಬಾಬುರೈಗಳು ನನ್ನ ಹತ್ರ ಹೇಳ್ತಾರೆ, ಸದಾಶಿವ ನಿನಗೆ ಸ್ವಲ್ಪ ಸಂಗೀತ ಕಲಿಬಹುದಲ್ಲ, ಇಲ್ಲಿ ಒಬ್ಬರು ಘನ ವಿದ್ವಾಂಸರು ಟ್ರ್ಯಾಂಡ್ರಮ್ನವರು ಇಲ್ಲಿ ಕಾಸರಗೋಡಿನಲ್ಲಿ ಇದ್ದಾರೆ, ಈಗ ನನಗೆ ಪರಿಚಯ ಆಗಿದೆ, ನಾನು ಪರಿಚಯ ಮಾಡಿ ನಿನಗೆ ಸಂಗೀತ ಕಲಿಯುವ ಏರ್ಪಾಡು ಮಾಡ್ತೇನೆ ಅಂತ ಹೇಳಿ ಆ ಗುರುಗಳಲ್ಲಿ ವೆಂಕಟರಮಣ ಸ್ವಾತಿತೃಳ್ಯ ಮ್ಯೂಸಿಕ್ ಕಾಲೇಜಿನ ಪ್ರೊಫೆಸರ್ ಆಗಿದ್ದವರು, ಅವರೊಂದಿಗೆ ನನ್ನನ್ನು ಸಂಗೀತಕ್ಕೆ ಸೇರಿಸಿದವರು ಬಾಬುರೈಗಳು. ಅಲ್ಲಿಂದ ನಾನು 7-8 ವರ್ಷಗಳ ಕಾಲ 7-10 ವರ್ಷಗಳ ಕಾಲ ಗುರುಗಳಲ್ಲಿ ಪಾಠ ಮಾಡಿಸಿಕೊಳ್ತಾ ಇದ್ದೆ. ಆ ಸಮಯದಲ್ಲಿ ಬಾಬುರೈಗಳು ನನಗೆ ಬೇಕಾದಷ್ಟು ಗೈಡ್ ಮಾಡ್ತಾಯಿದ್ರು. ಆಗಾಗ ಗುರುಗಳ ಮನೆಗೆ ಬರ್ತಾನೆ ಇದ್ದರು. ಗುರುಗಳು ಬಾಬುರೈಗಳು ತುಂಬ ಆತ್ಮೀಯರಾಗಿದ್ದರು. ಆಗ ಬಂದ ಮೇಲೆ ಗುರುಗಳಿಗೆ ಟ್ರಾನ್ಸ್ಫರ್ ಆಯಿತು, ಪ್ರಮೋಷನ್ ಟ್ರಾನ್ಸ್ಫರ್ ಆಗಿ ಅವರು ಟ್ರ್ಯಾಂಡ್ರಮಿಗೆ ಹೋದರು. ನನಗೆ ಹೋಗಲಿಕ್ಕೆ ಸ್ವಲ್ಪ ಅನಾನುಕೂಲ ಇದರಿಂದ ಮುಂದೆ ನಾನು ಬಾಬುರೈಗಳಲ್ಲೇ ಕಲೀಲಿಕ್ಕೆ ಶುರು ಮಾಡಿದೆ. ಬಾಬುರೈಗಳು ನನಗೆ ಬೇಕಷ್ಟು ಸಂಗೀತದ ಪ್ರೌಢ ಪಾಠಗಳನ್ನೆಲ್ಲ ನನಗೆ ಬಾಬುರೈಗಳೇ ಗುರುಗಳಾಗಿ ಅತ್ಯಂತ ಆತ್ಮೀಯರಾಗಿ ನನಗೆ ಸಂಗೀತ ಹೇಳಿಕೊಟ್ರು. ಅದರ ಕೆಲವು ಅತ್ಯಂತ ಅಗತ್ಯವಾದ ಲೆಕ್ಕಾಚಾರಗಳನ್ನು ಹೇಳಿಕೊಟ್ರು. ಆಮೇಲೆ ರಮಣ ಮಾಸ್ಟ್ರು ನನಗೆ ಹೇಗೆ ಗುರುಗಳಾದರೂ ಹಾಗೆ ಬಾಬುರೈಗಳು ನನಗೆ ಗುರುಗಳಾದರು. ಅಂದರೆ ಅದು ನನ್ನ 17ನೇ ವರ್ಷದಿಂದ ನನಗೆ ಅವರ ಆತ್ಮೀಯತೆ ಗುರು ಸಮಾನವಾದ, ಅವರಿಗೂ ಇವತ್ತಿನವರೆಗೂ 102ನೇ ವರ್ಷದವರೆಗೂ ಅವರು ನನಗೆ ಗುರುಗಳೇಯ, ಬರೇ ಆತ್ಮೀಯರಲ್ಲ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹಿರಿಯರಿಗೆ ನನ್ನ ಅಪ್ಪ ಅಜ್ಜಿಯ ಅಜ್ಜನ ಕಾಲದಿಂದಲೇ ಅವರು ಆತ್ಮೀಯವಾಗಿದ್ದರು. ಯಾಕಂದರೆ ಬಾಬುರೈಗಳ ಹೆಂಡತಿ ಅವರು ಸುಶೀಲ ಅಂತೇಳಿ, ಅವರ ತರವಾಡು ಮನೆ ನಮ್ಮ ಮನೆಯಿಂದ ಸ್ವಲ್ಪ 1-2 ಕಿಲೋಮೀಟ್ರು ಅಷ್ಟೇ, 1 ಕಿಲೋಮೀಟ್ರ್ ದೂರದಲ್ಲಿ ಅವರ ಮನೆ ಇತ್ತು. ಆದ್ದರಿಂದ ಬಾಬುರೈಗಳ ಧರ್ಮಪತ್ನಿಯವರ ಪರಿಚಯವು ನಮ್ಮ ಹಿರಿಯರಿಗಿತ್ತು. ಆ ಎಲ್ಲವೂ ಇದ್ದಾಗಿ ಬಾಬುರೈಗಳು ನನ್ನನ್ನು ತುಂಬ ಆತ್ಮೀಯವಾಗಿ ಅಂದರೆ ತುಂಬ ಆತ್ಮೀಯವಾಗಿ ನನ್ನನ್ನು ಕಂಡು ಗುರು ತುಲ್ಯರಾಗಿ ನನ್ನನ್ನು ಇವತ್ತಿನವರೆಗೆ ನಾನೊಂದು ಸ್ಟೇಟ್ ಅವಾರ್ಡು ತಗೊಂಡ ಸಂಗೀತಗಾರನಾಗಿದ್ದರೆ ಕೊಲ್ಲೂರು, ಹೊರನಾಡು, ಹಾಗೆ ಕಾಂಚಿ ಕಾಮಕೋಟಿ ಪೀಠದಲ್ಲಿ ಎಲ್ಲ ಕಡೆಯಲ್ಲೂ ಹಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಅದು ಬಾಬುರೈಗಳ ಅನುಗ್ರಹ ಅಂತಲೇ ಹೇಳಬೇಕಷ್ಟೆ. ಕೇವಲ ಆಶೀರ್ವಾದ ಅಲ್ಲ, ಅದು ಅನುಗ್ರಹ ಅಂತ ನಾನು ಹೇಳ್ತೇನೆ. ಇವತ್ತಿನವರೆಗೂ ನಾನು ಅವರನ್ನು ಗುರುವಾಗಿಯೇ ನಾನು ಸ್ವೀಕರಿಸ್ತೇನೆ. ಆದ್ದರಿಂದ ಅವರ ಈ 102ನೇ ವರ್ಷದ ಈ ಹುಟ್ಟುಹಬ್ಬದ ಪ್ರಯುಕ್ತ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಅವರ ಈ ಹುಟ್ಟುಹಬ್ಬದ ಆಚರಣೆ ನಾನು ಪ್ರತಿ ವರ್ಷವೂ ಬರ್ತಾ ಇದ್ದೇನೆ. ಯಾಕಂದರೆ ಅವರು ಗೋಪಾಲಕೃಷ್ಣ ಅಂದರೆ ಅವರಿಗೆ ಇಷ್ಟ ದೈವ, ಬಹಳ ಆತ್ಮೀಯವಾಗಿ ಸರ್ವವೂ ಗೋಪಾಲಕೃಷ್ಣನಿಗೆ ಅವರು ಅರ್ಪಿಸಿದ್ದಾರೆ. ಅವರು ಮೃದಂಗ ಪಾಠ ಪದ್ಧತಿಯ ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಕೂಡ ಗೋಪಾಲಕೃಷ್ಣನನ್ನೇ ಮುಂದಿಟ್ಟು ಅವರ ಎಲ್ಲ ವಿಷಯವನ್ನು ಅವರು ಮಂಡಿಸಿದ್ದಾರೆ ಅದರಲ್ಲಿ. ಹಾಗೆ ಪ್ರತಿಯೊಂದು ವಿಶೇಷ ಅಂತ ಹೇಳಿದರೆ, ಅವರು ಯಾವಾಗ ಸಂಗೀತದವರು ಅವರನ್ನು ಕಂಡು ಮಾತಾಡಲಿಕ್ಕೆ ಹೋಗಿದ್ದರೂ ಅವರು ಕುಟುಂಬದ ವಿಚಾರ ಮಾತಾಡಿದವರಲ್ಲ. ಸಂಗೀತ ಅವರು ಬಂದ ದಾರಿ,
ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ಇರುವ ಅವರ ಆತ್ಮೀಯತೆ, ಸಂಗೀತದ ಪ್ರೌಢ ವಿಷಯಗಳನ್ನು ನಮ್ಮಲ್ಲಿಗೆ ಬೋಧನೆ ಮಾಡುವ ಹಾಗೆ ಪ್ರತಿ ಸರಿಯೂ ಭೇಟಿಯಾದಾಗ ಅವರು ಮಾತನಾಡ್ತಾ ಇದ್ರು ನಮ್ಮ ಹತ್ರ. ನಮಗೆ ಒಂದೊಂದು ಸರಿ ಅವರ ಮನೆಗೆ ಹೋಗುವ ಭೇಟಿಯು ನಮಗೊಂದು ಪಾಠವಾಗಿಯೇ ಅದು ಆಗಿತ್ತು. ಅದು ನಮಗೆ ಬಹಳ ಸಂತೋಷವಾದದ್ದು. ಒಮ್ಮೆ ಹೋದಾಗ ಮಾತಾಡಿದ ವಿಷಯವೇ ಅಲ್ಲ, ಮತ್ತೊಂದು ವಿಷಯ, ಹೊಸ ವಿಷಯ. ಆ ಮೃದಂಗ ಪಾಠದಲ್ಲಿ ಆಗಲಿ, ಸಂಗೀತದ ಬಗ್ಗೆ ಆಗಲಿ ಅವರು ಆಳವಾದ ಅಗಾಧ ಪಾಂಡಿತ್ಯ ಇರುವ ಅವರು. ದೇವರವರಿಗೆ ಇನ್ನೂ ದೀರ್ಘಾಯುರ ಆರೋಗ್ಯ ಕೊಡಲಿ, ಅವರ ಸಾಮೀಪ್ಯ ನಮಗೆ ಮತ್ತೆ ಮತ್ತೆ ಆಗಲಿ. ಅವರಿಗೆ ಇನ್ನೂ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟು ಸಂಗೀತ ಕ್ಷೇತ್ರಕ್ಕೂ ಅವರ ಕುಟುಂಬದ ಅವರ ಮಕ್ಕಳಿಗೆ ಎಲ್ಲರಿಗೂ ಅವರ ಸಂತೋಷವನ್ನು ಕೊಡುವಂಥ ಆಯುಷ್ಯಪೂರ್ಣವಾದ ಆರೋಗ್ಯಪೂರ್ಣವಾದ ಜೀವನ ಅವರು ನಡೆಸಲಿ. ಯಾಕಂದರೆ ಅವರು ದೊಡ್ಡ 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 ಕಲಾವಿದರಿಗೆ, ದೇಶದ ದೊಡ್ಡ ದೊಡ್ಡ ಕಲಾವಿದರಿಗೆ ಪಕ್ಕವಾದ್ಯ ಬಾರಿಸಿದವರು. ಅವರ ಹೆಸರು ನಾವು ಇಲ್ಲಿ ಕೇಳುವ ಹಾಗೆ ಅಲ್ಲ, ಅದಕ್ಕಿಂತಲೂ ಹೆಚ್ಚು ಹೊರಗಿನ ನಾಡಿನಲ್ಲಿ, ತಮಿಳುನಾಡಿನಲ್ಲಿ ಆಗಲಿ, ಮೈಸೂರಿನಲ್ಲಿ ಆಗಲಿ, ಬೆಂಗಳೂರಿನಲ್ಲಿ ಆಗಲಿ, ಎಲ್ಲ ಕಡೆಯಲ್ಲಿಯೂ ಅವರ ಹೆಸರು ಗೊತ್ತಿಲ್ಲದಿದ್ದವರೇ ಯಾರಿಲ್ಲ. ಕರ್ನಾಟಕ ಮ್ಯೂಸಿಕ್ ಬೋರ್ಡು, ಎಕ್ಸಾಮ್ ಬೋರ್ಡಿನ ಸದಸ್ಯರಾಗಿ ಕೆಲಸ ಮಾಡಿದವರವರು. ಆದ್ದರಿಂದ ಅವರ ವಿಚಾರ ಹೇಳಲಿಕ್ಕೆ ಹೋದರೆ ಇನ್ನೊಂದು ದೊಡ್ಡ ಗ್ರಂಥವೇ ಬರಿಬಹುದು ಅಂತ ಕಾಣ್ತದೆ. ಯಾಕಂದರೆ ಅಷ್ಟು ವಿಚಾರ ಅವರು ಅರಗಿಸಿಕೊಂಡಿದ್ದಾರೆ, ಅಷ್ಟು ನಮಗೆ ಅದನ್ನು ಅವರು ಹೇಳ್ತಾ ಇದ್ದಾರೆ. ನಮ್ಮ ಕಾಸರಗೋಡಿನ ಮಟ್ಟಿಗೆ ಅವರು ದೊಡ್ಡ ಒಂದು ಗುರು, ಸದ್ಗುರು ಅಂತಲೇ ಹೇಳ್ಬೋದು. ಯಾಕಂದರೆ ಅವರಲ್ಲಿ ಒಂದು ಕೆಟ್ಟವದ್ದಾಗಿ ಅವರು ಮಾತನಾಡಿದ ಒಂದು ವಿಚಾರವೇ ನಮಗೆ ಗೊತ್ತಿಲ್ಲ. ಯಾವಾಗಲೂ ಮಾತನಾಡಿದರೆ ಆಶೀರ್ವಚನವಾಗಿಯೇ ನಮಗೆ ಹಿತವಚನಗಳನ್ನು, ಪಾಠವನ್ನೇ ಹೇಳುವ ಹಾಗೆ ಮಾತಾಡ್ತಿರ್ತಾರೆ. ಅವರ ಸಲ್ಲದ ಮಾತುಗಳನ್ನು ಅವರು ಆಡಿದವರೇ ಅಲ್ಲ, ಕೆಟ್ಟ ಶಬ್ದಗಳವರ ಬಾಯಲ್ಲಿ ಬಂದದ್ದೇ ಇಲ್ಲ. ದೇವರ ಬಗ್ಗೆ ಅನನ್ಯ ಭಕ್ತಿ, ಸಮಾಜದ ಬಗ್ಗೆ ಅನನ್ಯ ಭಕ್ತಿ, ಸಂಗೀತದವರ ಬಗ್ಗೆ ಅನನ್ಯ ಭಕ್ತಿ, ಶ್ರದ್ಧೆ, ಇದೆಲ್ಲ ಇರುವ ಬಾಬುರೈಗಳಿಗೆ ಇನ್ನೂ ಭಗವಂತ ಆರೋಗ್ಯ ಕೊಡಲಿ, ಒಳ್ಳೆ ಆರೋಗ್ಯಪೂರ್ಣವಾದ ಆಯುಷು ಇನ್ನೂ ಕೊಡಲಿ. ನಮಗೆಲ್ಲರಿಗೂ ಅವರ ಆಶೀರ್ವಾದ ನಮಗೆ ಕಲಾವಿದರಿಗೆ ಸಿಕ್ಕಲಿ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದೇನೆ. ಬಾಬುರೈಗಳು ನನ್ನನ್ನು ಇನ್ನೂ ಆಶೀರ್ವಾದ ಮಾಡಬೇಕು, ನಾನು ಈ ಕ್ಷೇತ್ರದಲ್ಲಿ ಇನ್ನೂ ಬೆಳೆಯುವಂತೆ ಅವರ ಅನುಗ್ರಹ ನನಗಿರಬೇಕು ಅಂತ ಮತ್ತೆ ನಾನು ಆ ಪಾದ ನಮಸ್ಕರಿಸಿ ಬಿಡ್ತಾ ಇದ್ದೇನೆ. ಹರಿ ಓಂ. ಶ್ರೀ ಗೋಪಾಲಕೃಷ್ಣಾಯ ನಮಃ, ಮಹಾಗಣಪತಿ ನಮಃ, ಗುರುವೇ ನಮಃ. ಈ ಬಾಬುರೈಯವರ ಇಂಥ ಒಂದು ಈ ಮುತ್ಸದ್ದಿ ಇವರು ನಮ್ಮ ಒಂದು ಇದ್ದಾರೆಂಬುದು ಹೇಳಿದ್ದಕ್ಕೆ ಈ ಕಲಾವಿದರಲ್ಲಿ ನಮಗೆ ತುಂಬ ಹೆಮ್ಮೆಯ ವಿಷಯ. ಆದ್ದರಿಂದ ಇವರ ಜೀವನದಲ್ಲಿ ತುಂಬ ಆರೋಗ್ಯ ಕೊಟ್ಟು ದೇವರು ಅವರಿಗೆ ಇನ್ನೂ ಒಂದು 10-25 ವರ್ಷದವರೆಗೆ ಬಾಳುವಂತಹ ಯೋಗ ಭಾಗ್ಯವನ್ನು ನಾವು ಗೋಪಾಲಕೃಷ್ಣ ಅವರು ನಂಬಿಕೊಂಡು ಬರುವಂತಹ ಗೋಪಾಲಕೃಷ್ಣನು ಹಾಗೆ ಆ ಮಹಾಗಣಪತಿಯು ಅವರನ್ನು ಕಾಪಾಡಿಕೊಂಡು ಬರಲಿ, ಅವರಿಗೆ ದೀರ್ಘಾಯುಷ್ಯ ಕೊಡಲಿ. ಇಂಥ ಒಂದು ಈ ಕಾರ್ಯಕ್ರಮ ನಮಗೆ ನೋಡುವಂತಹ ಯೋಗ ಭಾಗ್ಯವನ್ನ ನಮಗೂ ದೇವರು ಕರುಣಿಸಲಿ ಹೇಳಿದ್ರೆ ತಪ್ಪಾಗಲಾರದು. ಆದ್ರಿಂದ ಇಂತಹ ಕಲಾವಿದ ಬಾಳಿ ಬದುಕಬೇಕು. ಅದೇ ರೀತಿಯಲ್ಲಿ ಅವರ ಮಗನ ಶ್ರೀಧರ್ ರೈ ಇವರು ಕೂಡ ನನಗೊಂದು 40 ವರ್ಷದಿಂದ ಪರಿಚಯ. ಅವರು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರೂ ಒಳ್ಳೆ ರೀತಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ನಾನೊಂದು 3 ವರ್ಷದ ಮೊದಲು ಬಂದಾಗ ಇಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಬಂದಿದ್ದೆ ಮಡಿಕೇರಿಯಿಂದ. ಆಗ ಇಲ್ಲಿ ಬಂದಂತಹ ಸಮಯದಲ್ಲಿ ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡಿದ್ರು. ಹಾಗೆ ನಾನು ಹೇಳಿದೆ, ನೀವು 100 ವರ್ಷ ಅಲ್ಲ 125 ವರ್ಷ ನೀವು ಬಾಳಿ ಬದುಕುತ್ತೀರಿ. ಇದು ನನ್ನ ಒಂದು ಅನಿಸಿಕೆ, ದೇವರ ಒಂದು ಮುಂದೆ ಇತ್ತು ನಾನು ಹೇಳಿದ ಮಾತು. ಅದೇ ಪ್ರಕಾರವಾಗಿ ದೇವರವರಿಗೆ ಆಯುರಾರೋಗ್ಯ ಸಕಲ ಸಂಪತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಬರಲಿಂತಹ ಆ ಗೋಪಾಲಕೃಷ್ಣನಲ್ಲಿ ಮಗದೊಮ್ಮೆ ನಾನು ಆ ಮಹಾಗಣಪತಿಯಲ್ಲಿಯೂ ಮಗದೊಮ್ಮೆ ನಾನು ಬೇಡಿಕೊಳ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕನಾಂ ಮಂಗಳಾನಿ ಭವಂತೋ. ಸರ್ವ ಪ್ರಾರ್ಥನೆ. ನಮಸ್ಕಾರ, ನಾನು ಬಾಲಕೃಷ್ಣ ಶೆಟ್ಟಿ ಕುಕ್ಕಾಡಿ, ಭರತನಾಟ್ಯ ವಿದ್ವಾನ್ ಮತ್ತು ಚಲನಚಿತ್ರ ಹಂಚಿಕೆದಾರ. ತುಳು, ಮಲಯಾಳಂ ಮತ್ತು ಕನ್ನಡ ಪಿಕ್ಚರನ್ನು ಡಿಸ್ಟ್ರಿಬ್ಯೂಷನ್ ಮಾಡುವ ನಾನು ಭರತನಾಟ್ಯವನ್ನು ಕುಕ್ಕಡಿ ವಿಶ್ವನಾಥ ರೈ ಮತ್ತು ನಯನ ವಿ ರೈ ಅವರ ಅಲ್ಲಿ ಕಲಿತಿದ್ದೇನೆ, ಅದರಲ್ಲಿ ವಿದ್ವತ್ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನಮ್ಮ ಶ್ರೀ ಬಾಬುರೈಗಳು ಆಗ ಮೃದಂಗ ವಿದ್ವಾನಾಗಿ ಬರ್ತಾ ಇದ್ರು. ಆಗ ನಾನು ಇದರಲ್ಲಿ ನಾನು ನೃತ್ಯವನ್ನು ಮಾಡಿದ್ದೇನೆ. ನಾನು ಪ್ರಥಮವಾಗಿ ವಿದ್ವಾನ್ ಶ್ರೀ ಬಾಬುರೈಗಳ 102ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಅವರಿಗೆ. ದೇವರು ಒಳ್ಳೇದು ಮಾಡಲಿ, ಅವರಿಗೆ ಆರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಅಂತೇಳಿ ನಾನು ಹಾರೈಸ್ತೇನೆ. ನಾನು ಭರತನಾಟ್ಯವನ್ನು ಪುತ್ತೂರು ಮತ್ತು ಸುಳ್ಯ, ಮಡಿಕೇರಿ ಎಲ್ಲ ಸ್ಥಳದಲ್ಲಿ ಮಾಡ್ತಾ ಇದ್ದೆ. ಆ ಸುಳ್ಯದಲ್ಲಿ ವಾರ್ಷಿಕೋತ್ಸವದಲ್ಲಿ
ಶ್ರೀ ಬಾಬುರೈಗಳವರಿಗೆ ಆ ಸಂದರ್ಭದಲ್ಲಿ ಶ್ರೀ ಕುತ್ಕಡಿ ವಿಶ್ವನಾಥರ ಇವರ ಇದರಲ್ಲಿ ಸನ್ಮಾನ ಮಾಡುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ಹಾಗೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಶ್ರೀ ಬಾಬುರೈಗಳು ಮತ್ತು ಅವರ ಮಗ ಶ್ರೀಧರ್ ರೈಗಳು ಬರ್ತಾಯಿದ್ರು. ಹಾಗೆ ತುಂಬ ಸಂತೋಷ ಆಗ್ತಾ ಇದೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಶುಭವನ್ನು ಹಾರೈಸ್ತೇನೆ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ಓಂ ಶ್ರೀ ಗುರುಭ್ಯೋ ನಮಃ. ನಾನು ಸೌಮ್ಯ ಶ್ರೀಕಾಂತ್, ನೃತ್ಯ ಕಲಾವಿದೆ ಹಾಗೂ ನೃತ್ಯ ಗುರುಗಳು. ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಲಿಕ್ಕೆ ನಾನು ಯೋಗ್ಯಳ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನಿವತ್ತು ನೃತ್ಯ ಸಂಸ್ಥೆಯಲ್ಲಿ ಇರಬೇಕು ಅಂತಾದರೆ ಅದಕ್ಕಿರುವಂತಹ ಒಂದೇ ಒಂದು ಕಾರಣ ನನ್ನ ಅಜ್ಜನ ಆಶೀರ್ವಾದ. ರಕ್ತದಲ್ಲಿ ನಮ್ಮ ಸಂಬಂಧ ಅಲ್ಲ, ನಾನು ವಿಶ್ವಾಸ ಮಾಡ್ತಿರುವಂಥದ್ದು ಗುರು ಪರಂಪರೆಯನ್ನು. ಇವರು ಕಾರಣದಿಂದಾಗಿ ನಾನಿವತ್ತು ನೃತ್ಯವನ್ನು ಮುಂದುವರಿಸ್ತಾ ಇದ್ದೇನೆ. ಕಳೆದ 14 ವರ್ಷದಿಂದ ನನಗೆ ಇವರ ಸಂಪರ್ಕದಲ್ಲಿ ನಾನಿದ್ದೇನೆ. ಹೇಗೆ ಆಯಿತು ಅಂದರೆ, ನಾನು ಮೃದಂಗ ಕಲೀಲಿಕ್ಕಾಗಿ ಇವರ ಮಗ ಶ್ರೀಧರ್ ರೈಗಳ ಅವ್ರ ಹತ್ರ ಬಂದಾಗಿರ್ತದೆ, ಅವರು ನನಗೆ ಪರಿಚಯ ಮಾಡೋದು. ಆಮೇಲೆ ನಾನು ನೃತ್ಯ ಕಲಿತು ನನಗೆ ಗುರುಗಳಾದಂತಹ ಮುರಳೀಧರ್ ಸರನ್ನು ಇವರು ಪರಿಚಯ ಮಾಡಿಕೊಟ್ಟು ಇವರ ಆಶೀರ್ವಾದದಲ್ಲಿ ನಾನು ನೃತ್ಯ ಸಂಸ್ಥೆಯನ್ನು ಶುರು ಮಾಡಿದೆ, ನಾಟ್ಯ ಮಂಟಪ ಮಧುರ್ ಹೇಳಿ. ಆವತ್ತಿನಿಂದ ಇಲ್ಲಿ ತನಕ ಪ್ರತಿ ಸಾರಿ ನಾನು ಬರುವಾಗಲೂ ಏನೇನೋ ಪಾಠಗಳನ್ನು ಹೇಳಿಕೊಡ್ತಾ ಇದ್ದಾರೆ ನನಗೆ. ಮೃದಂಗದಲ್ಲಿ ಹೇಗಿರಬೇಕು, ನೃತ್ಯದಲ್ಲಿ ನಾನು ಹೇಗಿರಬೇಕು, ಪ್ರತಿ ಸಲವೂ ಒಂದೊಂದು ಥರದ ವಿಚಾರಗಳನ್ನು ನನಗೆ ಹೇಳ್ತಾ ಇರ್ತಾರೆ. ಇವರ ಬಗ್ಗೆ ಹೇಗೆ ಹೇಳಲಿಕ್ಕೆ ನಾನು ಎಷ್ಟು ಆಸಕ್ತಳ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನನಗೆ ಪರಿಚಯ ಹೇಳುವಂಥ ಅನುಭವ ನನಗೆ ಇಲ್ಲ. ಯಾಕೆಂದರೆ ಇವರು ಅಂತ ಹೇಳೋದೊಂದು ಸಾಗರ. ಅವರ ಹತ್ರ ಕೂತ್ಕೊಳ್ಳೋವಾಗಲೇ ಏನೆಲ್ಲ ಜ್ಞಾನಗಳು ನನಗೆ ಸಿಗ್ತಾ ಇದೆ. ಇದೀಗ 102 ಅವರ ಸಂವತ್ಸರವನ್ನು ಕಳಿಸಿ 103ನೇ ವರ್ಷದ ಬರ್ತ್ಡೇನ ಆಚರಿಸ್ತಿದ್ದಾರೆ. ಸೊ ಇವತ್ತು ನಾವು ಆಶೀರ್ವಾದ ಪಡೀಲಿಕ್ಕೋಸ್ಕರ ನಾನು ನನ್ನ ಮಕ್ಕಳು ಬಂದಿದ್ದೇವೆ. ಸೊ ನಮ್ಮ ಕಲಾ ಸಂಸ್ಥೆಗೆ, ಕಲಾ ಸ್ನೇಹಿತರಿಗೆ, ಕಲಾಭಿಮಾನಿಗಳೇ ಇವರ ಆಶೀರ್ವಾದ ಯಾವಾಗಲೂ ಇರಲಿ. ಇವರು ಕಾಸರಗೋಡಿಗೆ ಮಾತ್ರ ಅಲ್ಲ, ಇಡೀ ವಿಶ್ವಕ್ಕೆ ಮೃದಂಗದಲ್ಲಿ ತುಂಬ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇವರು ಇನ್ನಷ್ಟು ಅವರಿಗೆ ಆಯುಷ್ಯ ಆರೋಗ್ಯಗಳನ್ನು ಕೊಟ್ಟು ಮುಂದಿನ ಸಲವೂ ಇದೇ ರೀತಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಿಕ್ಕೂ ಅವರ ಆಶೀರ್ವಾದವನ್ನು ನಮಗೆ ಪಡೀಲಿಕ್ಕೂ ಶ್ರೀ ಭಗವಂತನು ನಮಗೆ ಒದಗಿಸಲಿ ಅಂತ ಹೇಳಿ. ಹೆಚ್ಚೇನು ನನಗೆ ಮಾತಾಡಲಿಕ್ಕೆ ಗೊತ್ತಿಲ್ಲ. ಗುರುಗಳ ಹತ್ತಿರ ಇರುವಾಗ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಬೇಡಿಕೊಳ್ತಿದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ, ನಾನು ಚಂದ್ರಾಸ್ ಅಂತ, ಸುಭಾಷ್ ರೈ ಅವರ ಆತ್ಮೀಯ ಗೆಳೆಯ. ನಮ್ಮ ಊರು ತುಂಬೆ. ಸುಭಾಷ್ ರೈ ಅವರ ತಂದೆ ಬಾಬುರೈ ಸಾಧಾರಣ ಇಂದಿಗೆ ಅವರಿಗೆ 102 ವರ್ಷಗಳ ಸುದೀರ್ಘವಾದ ಒಂದು ಆಯುಷ್ಯವನ್ನು ದೇವರು ಕೊಟ್ಟಿದ್ದಾರೆ. ಅವರು ಈಗಿನ ಕಾಲದಲ್ಲಿ ಅಂಥದ್ದೊಂದು ದೊಡ್ಡ ಮಟ್ಟದ ಆಯುಷ್ಯ ಯಾರಿಗೆ ಇರುವುದಿಲ್ಲ. ಇವರೆಲ್ಲ ಸಾಧಾರಣ 50-60 ವರ್ಷ ಹೆಚ್ಚಂದರೆ. ಆದರೆ ಇವರು ಮುಂಚಿನ ಒಂದು ಮೃದಂಗ ವಿದ್ವಾಂಸರಾಗಿ ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಸಂಗೀತ ಕ್ಷೇತ್ರದ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು ನಮ್ಮ ಈ ಮೃದಂಗ. ಎಷ್ಟೋ ಕಲಾವಿದರಿಗೆ ಅವರು ಮೃದಂಗವನ್ನು ನುಡಿಸಿ ಹೊಸ ಹೊಸ ಪ್ರತಿಭೆಗಳನ್ನೆಲ್ಲ ತಂದಿದ್ದಾರೆ. ಅವರಿಗೆ ನಮ್ಮ ಸುಭಾಷ್ ರೈ ಅವರ ನಾನು ಆತ್ಮೀಯ ಗೆಳೆಯನಾಗಿ, ಅವರ ತಂದೆ ಬಾಬುರಾಯ್ಯ ಈ ಒಂದು ಜನ್ಮದಿನ ಅವರಿಗೆ 102 ವರ್ಷಗಳ ಸುದೀರ್ಘವಾದ ಆಯುಷ್ಯವನ್ನು ದೇವರು ಕೊಟ್ಟಿದ್ದಾರೆ. ಅವರಿಗೆ ಇನ್ನಷ್ಟು ದೇವರು ಹೆಚ್ಚಿನ ಒಂದು ಆಯುಷ್ಯವನ್ನು ಕೊಡಲಿ. ಅವರಿಗೆ ಇನ್ನಷ್ಟು ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನೀಡುವಂಥ ಒಂದು ಒಂದು ಅವಕಾಶ ಅವರಿಗೆ ಇನ್ನು ಲಭಿಸಲಿ. ಅವರಿಗೆ ದೇವರು ಇನ್ನೂ ಆಯುಷ್ಯವನ್ನು ವೃದ್ಧಿ ಮಾಡಲಿ ಅಂತ ಹೇಳ್ತಾ
ನಾನು ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ತುಂಬೆ ಕಡೆಯಿಂದ ನಾವು ಚಂದ್ರಾಸ್ ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಹಾಗೂ ನಾವು ಸದಾಶಿವಡಿ ಇಂಚರ ತುಂಬೆ ಇದರಲ್ಲಿ ಪಳಗಿದ ಒಂದು ಗರಡಿಯಲ್ಲಿ ಪಳಗಿದ ವ್ಯಕ್ತಿಗಳು ನಮ್ಮ ಸದಾಶಿವಡಿ ತುಂಬೆ ನಿಸರ್ಗದ ಕೆಲವು ಎಷ್ಟೋ ಪ್ರತಿಭೆಗಳನ್ನು ಅವರು ತಂದಿದ್ದಾರೆ. ನಾವೀಗ ಒಂದು ನಿಸರ್ಗ ಸದಾಶಿವಡಿ ಗರಡಿಯಲ್ಲಿ ಪಳಗಿದ ಒಂದು ಪ್ರತಿಭೆಗಳು ನಮ್ಮ ಎಲ್ಲ ಸದಾಶಿವಡಿ ನಿಸರ್ಗ ತಂಡದ ಎಲ್ಲ ನಮ್ಮ ಒಂದು ಎಷ್ಟು ಜನ ನಮ್ಮ ಕಲಾವಿದರಿದ್ದಾರೆ ಎಲ್ಲ ಕಲಾವಿದರ ಪರವಾಗಿ ನಾನು ಅವರಿಗೆ ಒಂದು ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ನಮಸ್ತೆ, ನನ್ನ ಹೆಸರು ದಿನೇಶ್ ಅಮೀನ್ ಬಂಟ್ವಾಳ. ನಾನು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತರಾಗಿರುವಂತಹ ಸದಾಶಿವ ಡಿ ತುಂಬೆ ಇವರ ಮಿತ್ರ ಕೂಡ. ಅವರ ಜೊತೆಯಲ್ಲಿ ಖ್ಯಾತ ಕಲಾವಿದ ಸುಹಾಸ್ ರೈ ಅವರ ಪರಿಚಯ ಕೂಡ ನನಗಾಗಿತ್ತು. ನನಗೆ ಭಾರಿ ಖುಷಿ ಕೊಟ್ಟ ವಿಚಾರ ಏನಂತ ಹೇಳಿದರೆ, ಕೇವಲ ಸುಹಾಸ್ ರೈ ಒಬ್ಬರು ಕಲಾವಿದರಲ್ಲ, ಅವರ ತಂದೆ ದೊಡ್ಡ ಮೃದಂಗ ವಿದ್ವಾಂಸರು ಕೂಡ. ವಿಶೇಷವಾಗಿ ನಾವು ನೆನಪು ಮಾಡಿಕೊಳ್ಬೇಕು, ರಾಜರ ಕಾಲ ಈಗ ನಾವು ಕಥೆಯಲ್ಲಿ ಓದ್ತಾ ಇದ್ದೇವೆ, ಆದರೆ ನಮ್ಮ ರಾಜ್ಯದ ಒಂದು ಪ್ರತಿಷ್ಠಿತ ಅರಮನೆ ರಾಜಾಡಳಿತವಾಗಿದ್ದಂತಹ ಮೈಸೂರಿನ ಚಾಮರಾಜ ಒಡೆಯರ್ರವರ ಆಸ್ಥಾನದಲ್ಲಿ ಒಬ್ಬ ವಿದ್ವಾಂಸ ಕಲಾವಿದರಾಗಿ ಅಂದರೆ ಮೃದಂಗ ವಿದ್ವಾಂಸರಾಗಿ ಕೆಲಸವನ್ನು ಮಾಡಿದವರು ಸುಹಾಸ್ ರೈ ಅವರ ತಂದೆ ಆಗಿರುವಂತಹ ಬಾಬುರೈ ಕಾಸರಗೋಡು ಇವರು ತನ್ನ ಅನೇಕ ಶಿಷ್ಯಂದಿರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿ ಇವತ್ತು ನಾಡಿನೆಲ್ಲೆಡೆ ಖ್ಯಾತಿಯನ್ನು ಗಳಿಸಿದವರು. ಇವತ್ತು ನಾವು ಅವರ 102ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಭಾರಿ ಖುಷಿ ಅಂತ ಹೇಳಿದ್ರೆ, ಈ ಒಂದು 102ನೇ ಹುಟ್ಟುಹಬ್ಬವನ್ನು ಕೂಡ ಆರೋಗ್ಯಯುತವಾಗಿ ಅವರು ಆಚರಿಸ್ತಾ ಇರುವಂಥದ್ದು. ಇದು ಅವರ ಸಾಧನೆಗೆ ದೊಡ್ಡ ಸಾಕ್ಷ್ಯ ಅಂತ ಹೇಳ್ಬೋದು. ತನ್ನ 92ನೇ ವಯಸ್ಸಿನಲ್ಲಿ ಕೂಡ ಅವರು ಮಂಗಳೂರು ಆಕಾಶವಾಣಿಗೆ ಬಂದು ಅಲ್ಲಿ ಕಾರ್ಯಕ್ರಮವನ್ನ ನೀಡಿದಂತಹ ಕೀರ್ತಿ ಬಾಬುರೈ ಕಾಸರಗೋಡು ಅವರಿಗಿದೆ. ಅನೇಕ ಶಿಷ್ಯಂದಿರ ಜೊತೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನೀಡಿರುವಂತಹ ಬಾಬುರೈ ಕಾಸರಗೋಡು ಓರ್ವ ಮೃದಂಗ ವಿದ್ವಾಂಸರಾಗಿ ಇನ್ನಷ್ಟು ಸೇವೆಗಳು ಅವರ ಬಳಗದಿಂದಲೂ ಅವರ ಶಿಷ್ಯರಿಂದಲೂ ದೇಶಾದ್ಯಂತ ಬರಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಶಿಷ್ಯರು ಕೂಡ ಖ್ಯಾತನ್ನ ಗಳಿಸುವಂತಾಗಲಿ. 102ನೇ ವರ್ಷದ ಹುಟ್ಟುಹಬ್ಬವನ್ನ ಆಚರಿಸಿರುವಂತಹ ಮಹಾನ್ ವಿದ್ವಾಂಸರು, ಖ್ಯಾತ ಮೃದಂಗ ವಾದಕರಾಗಿರುವಂತಹ ಬಾಬುರೈ ಕಾಸರಗೋಡು ಅವರಿಗೆ ನಾನು ನನ್ನ ಮಿತ್ರರ ಜೊತೆಯಾಗಿ ನನ್ನ ಬಂಧುಗಳ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಅರ್ಪಿಸ್ತಾ ಇದ್ದೇವೆ. ಅವರ ಸದಾ ಆಶೀರ್ವಾದ ಕಲಾವಿದರ ಮೇಲಿರಲಿ, ಮುಂದಿನ ಪೀಳಿಗೆಯಲ್ಲಿ ಇಂತಹ ಕಲಾವಿದರು ಹುಟ್ಟು ಬರಲಿ. ಆ ಸಂದರ್ಭದಲ್ಲಿ ಕೂಡ ಬಾಬುರೈ ಕಾಸರಗೋಡು ಅವರ ನೆನಪು ಪ್ರತಿಯೊಬ್ಬರಲ್ಲಿ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥಿಸ್ತಾ, ಸುಹಾಸ್ ರೈ ಅವರು ಪುಣ್ಯವಂತರು. ಯಾಕೆಂತ ಹೇಳಿದ್ರೆ ಅವರ ಬಳಗವೇ ಪುಣ್ಯವಂತರು. 102 ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿರುವಂತಹ ಬಾಬುರೈ ಕಾಸರಗೋಡು ಇವರ ಮುಂದಿನ ಜೀವನವು ಆರೋಗ್ಯಯುತವಾಗಿ ಉಜ್ವಲವಾಗಿ ಬೆಳಗಲಿ ಎನ್ನುವಂತ ದೇವರಲ್ಲಿ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅವರ ಆಶೀರ್ವಾದದೊಂದಿಗೆ ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ ಎಲ್ಲರಿಗೂ. ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. The incomparable. ನಮ್ಮ ನಾಡಿನ ನಮ್ಮ ಜಿಲ್ಲೆಯ ಮೃದಂಗ ವಿದ್ವಾನ್ ಬಾಬುರೈ ಅವರು 102 ವರ್ಷ ನಮ್ಮ ಜೊತೆ ಇರುವುದು ನಮ್ಮೆಲ್ಲರ ಒಂದು ಸಂತೋಷ, ನಮಗೆಲ್ಲರಿಗೂ ಹೆಮ್ಮೆ ಅಂತಂದಿದೆ. ಹಾಗೂ ಅವರ ಸುಪುತ್ರರಾದ ಸುಭಾಸ್ ರೈ ಅವರು ನಮಗೆಲ್ಲ
ಬಹಳ ಆತ್ಮೀಯರು ಹಾಗೂ ಸುಭಾಷ್ ರೈ ಅವರ ಜೊತೆಯಲ್ಲಿರುವಂತಹ ನಮ್ಮ ತುಂಬೆ ಸದಾಶಿವ ಡಿ ಅವರು ಬಹಳ ಬೇರೆ ಬೇರೆ ಸಾಂಸ್ಕೃತಿಕ ಹಾಗೂ ಬೇರೆ ಬೇರೆ ಕಲಾಕ್ಷೇತ್ರಗಳಲ್ಲಿ ಅವರನ್ನು ತೊಡಗಿಸಿಕೊಂಡಿರುತ್ತಾರೆ. ಹಾಗೂ ಈ ಸಮಯದಲ್ಲಿ ಬಾಬುರಯ್ಯವರ ಜನ್ಮದಿನವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವುದು ನಮಗೆಲ್ಲರಿಗೂ ಬಹಳ ಸಂತೋಷ ತಂದಿದೆ. ನಮಸ್ತೆ, ನಾನು ಪ್ರವೀಣ್ ಬಿ ತುಂಬೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷನಾಗಿದ್ದೇನೆ. ನಮಗೆ ತುಂಬ ಸಂತೋಷದ ವಿಷಯ ಅಂದರೆ ಹಿರಿಯರು ಆದಂಥ ಕಾಸರಗೋಡಿನ ಬಾಬುರೈ ಇವರ 102ನೇ ಜನ್ಮ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ನಮಗೆ ತುಂಬ ಸಂತೋಷ ಆಗ್ತದೆ. ಹಿರಿಯ ಕಲಾವಿದರು, ಮೃದಂಗ ಕಲಾವಿದರಾದಂಥ ಬಾಬುರೈ ಅವರು ಮಂಗಳೂರು ಆಕಾಶವಾಣಿಯ ಕಲಾವಿದರಾಗಿ ಹಾಗೂ ನಮ್ಮ ಮೈಸೂರಿನ ಅರಮನೆಯಲ್ಲಿ ಖ್ಯಾತ ಕಲಾವಿದರಾಗಿ ಅಲ್ಲಿ ತುಂಬ ಕಚೇರಿಗಳನ್ನು ನೀಡಿರುತ್ತಾರೆ ಸನ್ಮಾನ್ಯ ಬಾಬುರೈ ಅವರು. ಅದಲ್ಲದೆ ಕೇರಳದ ಎಲ್ಲ ಮೂಲೆಗಳಲ್ಲಿಯೂ ಪಟ್ಟಣಗಳಲ್ಲಿಯೂ ತಮ್ಮ ಮೃದಂಗದ ಚಾತುರ್ಯವನ್ನ ತೋರಿಸಿಕೊಟ್ಟಂತವರು ಗೌರವಾನ್ವಿತ ಬಾಬುರೈ ಅವರು. ಇವತ್ತು ಅವರ 102ನೇ ಈ ಜನ್ಮದಿನದ ಸಂದರ್ಭದಲ್ಲಿ ಅವರ ಕುಟುಂಬ, ಅವರ ಮಕ್ಕಳಿಗೂ ಹಾಗೂ ಅವರ ಸಂಸಾರ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ. ಹಾಗೇನೆ ಅವರಿಗೆ ಇನ್ನಷ್ಟು ಆಯುರಾರೋಗ್ಯ ಭಾಗ್ಯ ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ನಮಗೆ ತುಂಬಾ ಸಂತೋಷ. ಅವರ ಮಗ ಸುಭಾಷ್ ರೈ ಅವರು ನಮ್ಮ ಮಿತ್ರರು, ಅಂದ್ರೆ ನಮ್ಮ ತುಂಬೆಯ ಒಂದು ದೊಡ್ಡ ಕಲಾವಿದ ಸದಾಶಿವ ಡಿ ತುಂಬೆಯವರ ಒಂದು ಸಹಪಾಠಿಗಳು ನಾವೆಲ್ಲರೂ. ಹಾಗಾಗಿ ನಮಗೆ ಸಂತೋಷ. ಒಬ್ಬ ಮಗನಾಗಿ ಸುಭಾಷ್ ರವರು ತನ್ನ ತಂದೆಯ ಈ ಒಂದು ಒಳ್ಳೆಯ 102ನೇ ಜನ್ಮದಿನವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಮಗೆಲ್ಲ ಸಂತೋಷ. ಈಗಿನ ಒಂದು ಜನರೇಷನ್ಗೆ ಇಂಥ ಒಂದು 6 ಮಂದಿ ಮಕ್ಕಳನ್ನ ಪಡೆದಂತ ಗೌರವಾನ್ವಿತ ಬಾಬುರೈ ಅವರು ಒಂದು ಒಳ್ಳೆಯ, ಅವರಿಗೆ ಒಂದು ದೇವರು ಒಳ್ಳೆಯ ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೇನೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಇದು ಇಡೀ ಇಂಥದೇ ಒಂದು ಕಾರ್ಯಕ್ರಮಗಳನ್ನ ಮಕ್ಕಳು ಮಾಡಿದ್ರೆ ತಂದೆ ತಾಯಿಯವರಿಗೆ ಕೊಡುವಂತ ಗೌರವ ಅಂತ ನಾನು ಭಾವಿಸ್ತೇನೆ. ತುಂಬಾ ಸಂತೋಷ ಆಯ್ತು ನಾನು ಇದರಲ್ಲಿ ಮಾತಾಡೋದಕ್ಕೆ, ನನಗೆ ಅವಕಾಶ ಕೊಟ್ಟದಕ್ಕೆ ನಾನು ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ನಮಸ್ಕಾರ, ನನ್ನ ಹೆಸರು ಹೊನ್ನಪ್ಪ ಯಾನೆ ಹರೀಶ್ ಅಂತೇಳಿ. ಇದು ಬಾಬುರೈ ಕಾಸರಗೋಡು ಇವರ ಒಂದು 102ನೇ ವರ್ಷದ ಈಗಾಗಲೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬಂದಂತಹ ಅವರು ಸುವರ್ಣಾವಕಾಶ ಇವರದೊಂದು. ಯಾಕಂತ ಹೇಳಿದ್ರೆ 102 ವರ್ಷ ಅಂತ ಹೇಳುವಾಗ ನಮಗೆ ಆಶ್ಚರ್ಯ ಆಗ್ತದೆ ಕೇಳುವಾಗ. ಅದು ಅವರಿಗೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಸಿಗಲಿ, ಇನ್ನೂ ಅವರು ಹೆಚ್ಚಿನ ಒಂದು ಆರೋಗ್ಯವಂತರಾಗಿ ಜೀವಿಸಲಿ ಅಂತ ಹೇಳುತ್ತಾ, ಅವರೊಂದು ದೊಡ್ಡ ಕಲಾವಿದರಾಗಿ ಅವರು ಕೇವಲ ಒಂದು ಕಾಸರಗೋಡಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲ, ರಾಜ್ಯ ಮಟ್ಟ ಅಲ್ಲ, ಇಡೀ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅವರು ಮೈಸೂರು ಅರಮನೆಯಲ್ಲಿ ಇದ್ದಂತಹ ಅಲ್ಲಿ ಇವರ ಕಲೆಯನ್ನು ಒಂದು ಏರ್ಪಡಿಸಿದ್ದಾರೆ ಅಂತ ಹೇಳುವುದಕ್ಕೆ ನಾವು ಬಹಳ ಸಂತೋಷ ಪಟ್ಟಿದ್ದೇವೆ. ಈಗ ಕೇವಲ ಒಬ್ಬರು ಒಂದು ಕಲೆಯನ್ನು ಮಾಡ್ತಾರೆ ಒಮ್ಮೆಗೆ ಮಾತ್ರ, ಇವರ ಹಾಗೆ ಅಲ್ಲ, ನಿರಂತರವಾಗಿ ಆಚರಿಸಿಕೊಂಡು ಬಂದಂತ ಒಬ್ಬರ ಸುಭಾಷ್ ರೈ ಅವರ ಸುಪುತ್ರ ಕೂಡ ಸುಭಾಷ್ ರೈ, ಬಾಬುರೈ ಅವರ ಸುಪುತ್ರ ಕೂಡ ಇದ್ದಾರೆ ಸುಭಾಷ್ ರೈ. ಅವರು ಕೂಡ ಇಂಥ ಒಂದು ಕಾರ್ಯಕ್ರಮ 102 ವರ್ಷಗಳ ಒಂದು ಇತಿಹಾಸವನ್ನು ಅವರ ಸುವರ್ಣಾವಕಾಶ ಅವರಿಗೆ ಇಟ್ಟದ್ದು. ಅವರು ಆಚರಿಸಿಕೊಂಡು ಬಂದಿದ್ದಾರೆ. ಈಗ ಅವರು ಅಷ್ಟು ಆರೋಗ್ಯವಂತರಾಗಿ ಇದ್ದಾರೆ ಅಂತ ಹೇಳುವುದಕ್ಕೆ ಅವರಿಗೆ ಇನ್ನೂ ಒಂದು ಹೆಚ್ಚಿನ ದೀರ್ಘಾಯುಷ್ಯ ದೇವರು ಕೊಡ್ಲಿ ಅಂತ ಹೇಳುತ್ತಾ ಒಂದೆರಡು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು.